ನಮ್ಮ ಏನು ಕರ್ನಾಟಕದಾದ್ಯಂತ ಕೆಲವೊಂದು ಸೆಕ್ಯೂರಿಟಿ ಸಮಸ್ಯೆಯಿಂದ ಕೆಲವೊಂದು ಅಪರಾಧ ಪ್ರಕರಣಗಳು ನಡೀತಾ ಇದೆ. ಭಾರತದಾದ್ಯಂತ ನಡೀತಾ ಇದೆ, ಎಲ್ಲರೂ ನೀವು ನೋಡ್ತಾ ಇದ್ದೀರಾ. ಕೆಲವರು ಬುರ್ಕಾ ಧರಿಸ್ಕೊಂಬರ್ತಾರೆ, ಮಾಸ್ಕ್ ಹಾಕೊಂಬರ್ತಾರೆ, ಹೆಲ್ಮೆಟ್ ಹಾಕೊಂಬರ್ತಾರೆ, ಆಯ್ತಲ್ವ, ಮುಖವನ್ನು ಮರೆಮಾಚ್ಕೊಂಡು ಆಭರಣದ ಅಂಗಡಿಯಲ್ಲಿ ಬಂದು ಅಪರಾಧವನ್ನು ಮಾಡ್ತಾ ಇರೋದನ್ನ ನೋಡ್ತೀವಿ. 100ಕ್ಕೆ 95% ಇವತ್ತು ಯಾವುದೇ ನೀವು FIRಗಳನ್ನು ತೆಗೆದು ನೋಡಿದ್ರು ಈ ಒಂದು ಮುಸುಕುದಾರಿಗಳು ಇಂದ ಅಪಾಯ ಆಗ್ತಾ ಐತೆ. ಹಾಗಾಗಿ ಪೊಲೀಸ್ ಇಲಾಖೆಯ ಸಲಹೆ ಮತ್ತು ಉದ್ಯಮದ ಉಳಿವಿಗಾಗಿ ಇವತ್ತು ಭಾರತಾದ್ಯಂತ ಒಂದು ದೊಡ್ಡ ಒಂದು ನಿಯಮವನ್ನು ಜಾರಿಗೆ ತರ್ತಾ ಇದ್ವಿ, ಕಸ್ಟಮರ್ಗೂ ಕೂಡ ಅನುಕೂಲ ಆಗಬೇಕು ಅಂತ. ನೋಡಿ, ದುಬೈ ಅಂತ ಮುಸ್ಲಿಂ ದೇಶದಲ್ಲೇ ಕೂಡ ನೀವಲ್ಲಿ ಗೋಲ್ಡ್ ಸೂಕಲ್ಲಿ ನೀವು ಬುರ್ಕ ಹಾಕೊಂಡು ಹೋಗಿದ್ದೇನೆ, ಮಾಸ್ಕ್ ಹಾಕೊಂಡು ಮುಖ ಮುಚ್ಕೊಂಡು ಆಭರಣದ ಅಂಗಡಿ ಒಳಗೆ ಹೋಗೋಕ್ಕಾಗಲ್ಲ ಅಥವಾ ಅಲ್ಲಿ ವ್ಯಾಪಾರ ಮಾಡೋಕ್ಕಾಗಲ್ಲ. ಅಲ್ಲೇ ಪೊಲೀಸ್ನವ್ರು ಅಲ್ಲೇ ರಸ್ತೆಯಲ್ಲಿ ತಡೀತಾರೆ. ಸೊ ಇಲ್ಲೂ ಕೂಡ ನಾವು ಕರ್ನಾಟಕದಾದ್ಯಂತ ಕೂಡ ಈ ರೀತಿ ಬುರ್ಕಾ ಹಾಕೊಂಡ್ರೆ, ಮಾಸ್ಕ್ ಹಾಕೊಂಡ್ರೆ, ಹೆಲ್ಮೆಟ್ ಹಾಕೊಂಡ್ರೆ ಅಥವಾ ಮುಖ ಮರೆಮಾಚ್ಕೊಂಡು ಬಂದವ್ರನ್ನ ಅಂಗಡಿ ಒಳಗೆ ಪ್ರವೇಶವನ್ನು ನಿಷೇಧ ಮಾಡಬೇಕು ಅನ್ನೋ ಮಟ್ಟಿನಲ್ಲಿ ಚಿಂತನೆ ನಡೀತಾ ಇದೆ. ಈಗಾಗಲೇ ಬಿಹಾರಲ್ಲಾಗಿದೆ, UP ಆಗಿದೆ, ಪಂಜಾಬಲ್ಲಾಗಿದೆ, ಎಲ್ಲ ರಾಜ್ಯಗಳಲ್ಲೂ ಕೂಡ ಅಲ್ಲಿಯ ಟ್ರೇಡ್ ಬಾಡಿಗಳು, ಆರ್ಗನೈಸೇಷನ್ಸ್ಗಳು ಈ ಒಂದು ಏನು ಸ್ಟೆಪ್ಪನ್ನು ಮುಂದಕ್ಕೆ ತಗೋತಾ ಇದ್ದೀವಿ. ಇದು ನಾವು ವ್ಯಾಪಾರಿಗಳು, ನಮ್ಗೆ ಯಾವ ಧರ್ಮ ಬೇರೆ ಏನೂ ಇಲ್ಲ, ರಕ್ಷಣೆ ಗ್ರಾಹಕರ ಒಳಗಡೆ ಕೂತಿರೋ ಗ್ರಾಹಕರು ಇರ್ತಾರೆ. ಎಷ್ಟೋ ಪ್ರಕರಣಗಳಲ್ಲಿ ಅಂಗಡಿಲಿರೋ ಚಿನ್ನ ಅಲ್ಲದೆ ಗ್ರಾಹಕರ ಒಳಗಡೆ ಕೂತಿರೋ ಗ್ರಾಹಕರ ಆಭರಣಗಳನ್ನು ಕೂಡ ದರೋಡೆ ಮಾಡಿರುವಂಥ ಪ್ರಕರಣಗಳಿವೆ. ಹಂಗಾಗಿ ನಮ್ಮಲ್ಲಿ ಇರುವಂಥ ಸ್ಟಾಫ್ಗಳು ಅಥವಾ ಬರೋ ಗ್ರಾಹಕರು ಮತ್ತು ನಮಗೆ ಎಲ್ಲರ ಸೇಫ್ಟಿ ದೃಷ್ಟಿಯಿಂದ ಪೊಲೀಸ್ ಇಲಾಖೆಯ ಸಲಹೆ ಮೇರೆಗೆ ಈ ಬುರ್ಕಾದಾರಿಗಳು, ಮಾಸ್ಕ್ ದಾರಿಗಳು, ಹೆಲ್ಮೆಟ್ ಹಾಕೊಳ್ಳುವಂಥವ್ರು, ಮುಖ ಮುಚ್ಕೊಳ್ಳುವಂಥವ್ರನ್ನ ಅಂಗಡಿ ಒಳಗೆ ಪ್ರವೇಶವನ್ನು ನಿಷೇಧ ಮಾಡ್ತೀವಿ. ಹಬ್ಬ ಆದಮೇಲೆ ನಮ್ಮಲ್ಲಿ ಜನರಲ್ ಬಾಡಿ ಮೀಟಿಂಗು ಆಗಬೇಕಾಗಿದೆ, ಅದರಲ್ಲಿ ಆ ರೆಸೊಲ್ಯೂಷನ್ ಪಾಸ್ ಆಗುತ್ತೆ ಕರ್ನಾಟಕದಲ್ಲಿ. ಈಗ ನೋಡಿ, ಗೋಲ್ಡನ್ನು ಪರ್ಚೇಸ್ ಮಾಡಬೇಕಾದಾಗ 2 ಲಕ್ಷ ರೂಪಾಯಿವರೆಗೆ ನಗದು ಮಿತಿ, ಕ್ಯಾಶ್ ಲಿಮಿಟ್ ಇರ್ತದೆ. ಅದಾದಮೇಲೆ ಸಹಜವಾಗೇ ನೀವು RTGS ಅಲ್ಲಿ ಮಾಡಬೇಕು ಅಥವಾ ಚೆಕ್ಕಲ್ಲಿ ಕೊಡಬೇಕು ಅಂತ ಹೇಳ್ತಾರೆ. ಆ ಥರ ಮಾಡಿದರೆ ಇವತ್ತೆಲ್ಲ ಪ್ಯಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಎಲ್ಲ ಬ್ಯಾಂಕಿಗೂ 95% ಲಿಂಕ್ ಆಗೋಗ್ಬಿಟ್ಟಿರುತ್ತೆ. ಸೊ ಹಂಗಾಗಿ ಅದು ಮೊದಲಾಗಿದ್ದರೆ ನಮಗೆ ಪ್ಯಾನ್ ಕಾರ್ಡು ಕಂಪಲ್ಸರಿ ಪ್ಯಾನ್ ಕಾರ್ಡ್ ತೊಗೊಂಬರ್ಬೇಕು ಅಂತಿದ್ರು. ಈಗ ಅಕೌಂಟಲ್ಲಿ ಕೊಡೋದ್ರಿಂದ ಆ ಸಮಸ್ಯೆ ಏನು ಉದ್ಭವಿಸಲ್ಲ. ಸಹಜವಾಗಿ ಭಾರತದಂಥ ದೇಶದಲ್ಲಿ ನೀವು ಇದೊಂದು ಮಾನಸಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಏನು ವೈಯಕ್ತಿಕವಾಗೂ ಕೂಡ ಭಾರಿ ಸಂಗ್ರಹಕ್ಕೆ ಯೋಗ್ಯವಾಗಿರುವಂಥದ್ದು ಚಿನ್ನ ಮತ್ತು ಬೆಳ್ಳಿಗೆ, ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಆ್ಯಂಡ್ ರಿಲಿಜನ್. ಯಾವುದೇ ಧರ್ಮ, ಜಾತಿ ಯಾರೇ ಇದ್ದರೂ ಕೂಡ ಅವ್ರ ಮನೆಯೊಳಗೆ ಒಂದಷ್ಟು ಚಿನ್ನ ಬೆಳ್ಳಿ ಇಟ್ಕೋಬೇಕು ಅನ್ನೋಂಥದ್ದು ನಮ್ಮ ಪೂರ್ವಿಕರು ನಮಗೆ ಕಲಿಸ್ಕೊಟ್ಟಂಥ ಅಪಾಯಧನವಾಗಿ, ನಿಮಗೆ ಅಪಾಯದ ಸಂದರ್ಭದಲ್ಲಿ ಆಪದ್ದನವಾಗಿ ಬರ್ತದೆ ಅಂತ. ಸೊ ಹಾಗಾಗಿ ಎಲ್ಲರೂ ಖರೀದಿ ಮಾಡ್ತಾರೆ. ನಿಯಮಗಳು ಸರ್ಕಾರಗಳು ಮಾಡ್ತಾ ಇರ್ತವೆ, ಆದರೆ ಅದರಲ್ಲಿ ಕೆಲವು ವಿನಾಯಿತಿಗಳು ಇರ್ತವೆ. ಆ ವಿನಾಯಿತಿಗಳನ್ನು ಬಳಸ್ಕೊಂಡು ಎಷ್ಟೋ ಜನ ಚಿನ್ನ ಖರೀದಿ ಮಾಡ್ತಾರೆ. ಈಗ ರೈತರಿಗೆ ಈ ಸಮಸ್ಯೆ ಏನೂ ಇರಲ್ಲ, ರೈತರಿಗೇನು ಇನ್ಕಮ್ ಟ್ಯಾಕ್ಸೇ ಬರಲ್ಲ, ಆಯ್ತಾ ಅಲ್ವಾ. ಬೇರೆಯವ್ರಿಗಷ್ಟೇ, ಈ ನಗರ ಪ್ರದೇಶದಲ್ಲಿ ಇರುವಂಥ ಬೇರೆ ಜನಗಳಿಗೆ ಮಾತ್ರ. ನಮ್ಮದು ಹಳ್ಳಿಗಳ ದೇಶ, ರೈತರ ಕುಟುಂಬ, ರೈತರುಗಳಿಗೆಲ್ಲ ಈ ನಿಯಮ ಎಲ್ಲ ಏನು ಅನ್ವಯಿಸೋದೇ ಇಲ್ಲ. ಅವ್ರು ಎಷ್ಟು ಬ್ಯಾಂಕಲ್ಲಿ ಕೊಟ್ಟರು ಅವ್ರು ಇನ್ಕಮ್ ಟ್ಯಾಕ್ಸ್ ಏನು ಕಟ್ಟಬೇಕಾಗಿಲ್ಲ. ಸೊ ಹಂಗಾಗಿ ಇದೇನು ದೊಡ್ಡ ಸಮಸ್ಯೆ ಅಂತ ನಾನೇನು ಅನ್ಕೊಂಡಿಲ್ಲ, ಯಾರಿಗೂ ಪ್ರಾಬ್ಲಮ್ ಇಲ್ಲ. ಯಾರು ಬ್ಲ್ಯಾಕ್ ಮನಿ ಇರೋರು ಖರೀದಿ ಮಾಡಬೇಕಾದ್ರೆ ಅವ್ರಿಗೆ ಮಾತ್ರ ಸಮಸ್ಯೆ ಐತೆ, ಅವ್ರಿಗೆ ಮಾತ್ರ ತೊಡಕೈತೆ. ಅದು ನಾವು ವಿರೋಧ ಮಾಡಿದ್ದೀವಿ. ಯಾರೂ ಕೂಡ ಕ್ಯಾಶ್ನಲ್ಲಿ ನೀವು ಮಾಡಬಾರ್ದು 2 ಲಕ್ಷ ರೂಪಾಯಿ ಮೇಲೆ ಅಂತ ಅಂದ್ಬಿಟ್ಟಿದ್ದಾನೆ. ಪ್ರತಿ ಸಂದರ್ಭದಲ್ಲೂ ನಾವು ಯಾವಾಗ ನಮ್ಮ ವರ್ತಕ ಸ್ನೇಹಿತರನ್ನ ಭೇಟಿ ಮಾಡ್ತೀವೋ ಸೋಷಿಯಲ್ ಮೀಡಿಯಾಗಳ ಮೂಲಕ, ಅಲ್ಲಿ ಎಲ್ಲ ಸ್ಥಳೀಯ ಜಿಲ್ಲಾ ಸಂಘಗಳು, ತಾಲೂಕು ಸಂಘಗಳು, ಮುಖಂಡರು ಅವ್ರಿಗೆ ಮನವರಿಕೆ ಮಾಡ್ಕೊಂಡೇ ಬಂದವ್ರೆ. ಸೊ ಅಂಥ ಪ್ರಮಾಣ ಇಲ್ವೇ ಇಲ್ಲ. ಎಲ್ಲೋ 4-5% ನಮ್ಗೆ ಗೊತ್ತಿಲ್ಲದೆ ನಡೀತದೆ, ದೊಡ್ಡ ದೊಡ್ಡ ನಗರಗಳಲ್ಲಿ ನಡಿಬೋದೇನೋ ಅಷ್ಟೇ ಹೊರತು. ಬಟ್ 95% ಎಲ್ಲರೂ ಕೂಡ GST ಇದೆ ಇವತ್ತು, ಕಾನೂನುಬದ್ಧವಾಗಿ ಮಾಡ್ತಾರೆ. ಯಾಕೆಂದರೆ ಏನಾದ್ರು ಸಮಸ್ಯೆ ಆಯಿತು ಅಂತಂದರೆ ನಾವು ಲೆಕ್ಕ ಕೇಳ್ತಾರೆ, ಸಾರ್ವಜನಿಕರು ಲೆಕ್ಕ ಕೇಳ್ತಾರೆ, ಸರ್ಕಾರನೂ ಲೆಕ್ಕ ಕೇಳ್ತಾರೆ, ಪೊಲೀಸ್ನವ್ರು ಕೇಳ್ತಾರೆ, ಲೇಬರ್ ಡಿಪಾರ್ಟ್ಮೆಂಟ್ ಕೇಳ್ತಾರೆ. ಒಂದು ಚಿನ್ನದ ಅಂಗಡಿ ಅಂತಂದರೆ 7-8 ಡಿಪಾರ್ಟ್ಮೆಂಟನ್ನ ಸರ್ವೇಲೆನ್ಸಲ್ಲಿ ಇರ್ತಾರೆ. ಅವರ ಒಂದು ಏನು ಉಸ್ತುವಾರಿ ಒಳಗೆ ಅವ್ರನ್ನ ನೋಡ್ತಾ ಗಮನಿಸ್ತಾ ಬರ್ತಾರೆ. ಸೊ ಹಾಗಾಗಿ ಇವತ್ತು ಎಲ್ಲರೂ ಕೂಡ ಲೀಗಲ್ ಆಗಿ ಇಟ್ಕೊಂಡವ್ರೆ. ಅದೇನು ಸಮಸ್ಯೆ ಅಂತ ನನಗೇನು ಅನಿಸಲ್ಲ.